ಎಲ್ಲರಿಗೂ ನಮಸ್ತೆ. ಇವತ್ತಿನ ಒಂದು ವಿಷಯ ಏನು ಅಂತಂದ್ರೆ, ನಾನು ಈ ಕ್ಲಾಸ್ನಲ್ಲಿ ಟಿ ಆನ್ಲೈನ್ ಪರೀಕ್ಷೆ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಟಿ ಇನ್ ಮುಂದೆ ಆಫ್ಲೈನ್ ಪರೀಕ್ಷೆ ಇರಲ್ಲ, ಆನ್ಲೈನ್ ಎಕ್ಸಾಮ್ ಇರುತ್ತೆ. ಸೊ ಆನ್ಲೈನ್ ಎಕ್ಸಾಮ್ ಯಾವ ರೀತಿಯಾಗಿರುತ್ತೆ, ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗ್ಬೇಕು ಅನ್ನುವಂತಹ ಒಂದು ವಿಷಯದ ಬಗ್ಗೆ ನನ್ಗೆ ಗೊತ್ತಿರುವಂತಹ ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ನಿನ್ನೆಯ ಒಂದು ದಿನಪತ್ರಿಕೆ ಅಥವಾ ನ್ಯೂಸ್ ಪೇಪರ್ ಅನ್ನ ನೋಡಿದಾಗ ನಮ್ಮೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ಶಿಕ್ಷಕ ಯಾರು ಹುದ್ದೆಯಲ್ಲಿದ್ದೀರಾ, ಇನ್ಯಾರು ಶಿಕ್ಷಕರಾಗಿ ಬಯಸ್ತಿದ್ದೀರಾ ಅವರಿಗೆ ಒಂದು ಮಹತ್ವದ ವಿಷಯ, ಟಿ ಎಲ್ಲಾ ಶಿಕ್ಷಕರಿಗೂ ಕಡ್ಡಾಯ ಅನ್ನುವಂತ ಒಂದು ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಆಲ್ರೆಡಿ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಅದ್ರ ಬಗ್ಗೆ. ಈಗ ಶಿಕ್ಷಕರು ಈಗ ಆಲ್ರೆಡಿ ಸೇವೆಯಲ್ಲಿರುವವರು ಹಾಗೂ ಮುಂದೆ ಸೇವೆಗೆ ಸೇರುವವರು ಇಬ್ಬರು ಕೂಡ ಟಿಟಿಯನ್ನ ಪಾಸ್ ಮಾಡ್ಲೇಬೇಕು. ಟಿ ಪಾಸ್ ಮಾಡ್ಲಿಲ್ಲ ಅಂದ್ರೆ ಆಲ್ರೆಡಿ ಸೇವೆಯಲ್ಲಿರೋರಿಗೆ ರಾಜೀನಾಮೆಯನ್ನು ಕೊಡ್ರಿ, ಇಲ್ಲಾಂದ್ರೆ ಕಡ್ಡಾಯ ನಿವೃತ್ತಿ, ಇಲ್ಲಾಂದ್ರೆ ಮುಂಬಡ್ತಿ ಪ್ರಮೋಷನ್ ಇಲ್ಲ ಅನ್ನುವಂತ ಒಂದು ವಿಷಯವನ್ನ ಸುಪ್ರೀಂ ಕೋರ್ಟ್ ಆಲ್ರೆಡಿ ಹೇಳಿದೆ. ಸೊ ಹಾಗಾಗಿ ಈಗ ಟಿ ಅನ್ನುವಂತ ವಿಷಯ ಅಥವಾ ಟಿಟಿಯನ್ನ ಎಲ್ಲರೂ ಪಾಸ್ ಆಗ್ಲೇಬೇಕು, ಅದು ಮಸ್ಟ್ ಅಂಡ್ ಶುಡ್. ಮತ್ತೆ ಇತ್ತೀಚಿನ ಮಾಹಿತಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಟಿ ಇನ್ ಮುಂದೆ ಆಫ್ಲೈನ್ ಇಲ್ಲ, ಪೆನ್ನು ಪೇಪರ್ ಇಲ್ಲ. ನಾವು OMR ಸೀಟ್ ಅಲ್ಲಿ 4 ಇದ್ವು, 4 ರೌಂಡ್ ಅಲ್ಲಿ 1 ರೌಂಡ್ ಸೈಡ್ ಮಾಡಿ ಬರ್ತಿದ್ವಿ, ಆ ತರ ಇಲ್ಲ. ಇನ್ನ ಎಕ್ಸಾಮು CBT ಬೇಸ್ಡ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿ ಅದನ್ನ ನಡೆಸ್ತಾ ಇದ್ದಾರೆ. ಸೊ ಅದ್ರ ಕುರಿತಾಗಿ ಒಂದಿಷ್ಟು ಮಾಹಿತಿ. ಟಿ ಆನ್ಲೈನ್ ಪರೀಕ್ಷೆ ಈಗ ನಾವು ಯಾವ ರೀತಿಯಾಗಿ ಟಿ ಬರೀತಿದ್ವಿ ಅನ್ನೋದು ಗೊತ್ತಾಗಿದೆ. ಪೇಪರ್ 1 ಮತ್ತು ಪೇಪರ್ 2 ಈಗಾಗಲೇ PSTR ಅಂಡ್ GPSTR ಎಕ್ಸಾಮ್ಗೆ ಪೇಪರ್ 1 ಮತ್ತು ಪೇಪರ್ 2 ಪತ್ರಿಕೆಗಳಿದ್ವು. ಅದು ಟಿ ಅನ್ನು ನಾವು ಎಕ್ಸಾಮ್ ಅಲ್ಲಿ ಪಾಸ್ ಮಾಡ್ತಿದ್ವಿ. OMR ಸೀಟ್ ಅಲ್ಲಿ 4 ಇದ್ವು, 4 ರೌಂಡ್ ಅಲ್ಲಿ ಯಾವ್ದು ಆಯ್ಕೆ ಇತ್ತು ಮಲ್ಟಿಪಲ್ ಚಾಯ್ಸ್, ನಾವು ಆ ಒಂದು ABCD ಅದನ್ನ ತುಂಬ್ಕೊಂಡ್ ಬರ್ತಿದ್ವಿ. ಇದೆಲ್ಲ ನಮ್ಗೆ ಗೊತ್ತಿದೆ. ನೀವು ಈಗಾಗಲೇ ಟಿ ಹಲವಾರು ಜನ ಪಾಸ್ ಮಾಡಿದೀರಾ. ಸೊ ಈಗ ಟಿಯನ್ನು ಆನ್ಲೈನ್ ಎಕ್ಸಾಮ್ ಮೂಲಕ ನಡೆಸಬೇಕು ಅಂತ ಹೇಳಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEAದವ್ರು ಏನ್ ಮಾಡಿದಾರೆ ಅಂದ್ರೆ ಅನೌನ್ಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ ವಿಷಯ ಬಂದಿತ್ತು, ಅದು ನಮ್ಗೆ ಗೊತ್ತಿದೆ. ಸೊ KEA ಏನ್ ಮಾಡ್ತಾ ಇದೆ ಅಂದ್ರೆ ಈಗ ಆನ್ಲೈನ್ ಎಕ್ಸಾಮ್ ಅನ್ನ ಟಿ ಮಾಡ್ತಾ ಇದೆ. ಈ ಟಿ ಎಕ್ಸಾಮ್ ಆನ್ಲೈನ್ ಮಾಡಿದ್ರೆ ಎಷ್ಟು ಉಪಯೋಗ ಇದೆ ಅದರಿಂದ. ಈಗ ಯಾವುದೇ ಒಂದು ವಿಷಯವನ್ನ ತೆಗೆದುಕೊಂಡ್ರೆ ಮೆರಿಟ್ ಅಂಡ್ ಡಿಮೆರಿಟ್ ಇದ್ದೇ ಇರುತ್ತೆ. ಆದ್ರೂ ಕೂಡ ನಾವು ಬದಲಾಗುತ್ತಿರುವ ಸನ್ನಿವೇಶಕ್ಕೆ ತಕ್ಕಂತೆ ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಪರೀಕ್ಷಾ ಪದ್ಧತಿಗಳಾಗಿರ್ಬೋದು ಚೇಂಜ್ ಆಗ್ತಿರ್ತವೆ. ನಾವು ಕೂಡ ಅಪ್ಡೇಟ್ ಆಗ್ಲೇಬೇಕು. ಈ ಒಂದು ಟಿ ಆನ್ಲೈನ್ ಎಕ್ಸಾಮ್ ಅನ್ನೋದು ಈಗಾಗಲೇ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಿದೆ. ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಿದೆ ಟಿ ಆಫ್ಲೈನ್ ಇಲ್ಲ ಆನ್ಲೈನ್ ಮಾಡ್ಬೇಕು ಅಂತೇಳಿ. ಯಾಕಂತಂದ್ರೆ ಈಗಾಗಲೇ ಹಲವಾರು ಎಕ್ಸಾಮ್ಗಳನ್ನ ನಾವು ನೋಡಿದಾಗ ಬ್ಯಾಂಕಿಂಗ್ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, DRDO ಆಗಿರ್ಬೋದು, ಹಲವಾರು ಕೇಂದ್ರದ ಒಂದು ಸರ್ಕಾರದ ನೇಮಕಾತಿಗಳಲ್ಲಿ ನೋಡಿದಾಗ CET ಎಕ್ಸಾಮ್ ಎಲ್ಲವೂ ಆನ್ಲೈನ್ ಮೂಲಕನೇ ನಡೆಯುತ್ತೆ. ಈಗಾಗಲೇ ಎಲ್ಲರೂ ಆನ್ಲೈನ್. ಈಗ ನಮ್ಮ ಒಂದು ಪರೀಕ್ಷಾ ಪದ್ಧತಿಯಲ್ಲೂ ಕೂಡ ನಾವು ಚೇಂಜಸ್ ಅನ್ನ ತೆಗೆದುಕೊಳ್ಳೋಣ ಅನ್ನೋ ಒಂದು ನಿಟ್ಟಿನಲ್ಲಿ KEAದವ್ರು ಏನ್ ಮಾಡಿದಾರೆ ಅಂದ್ರೆ ಟಿಯನ್ನು ಆನ್ಲೈನ್ ಎಕ್ಸಾಮ್ ಆಗಿ ಇದನ್ನ ಮಾಡಿದ್ದಾರೆ. ಈ ಆನ್ಲೈನ್ ಎಕ್ಸಾಮ್ ಯಾವ ರೀತಿಯಾಗಿರುತ್ತೆ ಸರ್ಕಾರ ಟೆಂಡರ್ ಅನ್ನು ಕರೆಯುತ್ತೆ. ಟೆಂಡರ್ ಕರೆದು ಅವರಿಗೆ ಏಜೆನ್ಸಿ ಮೂಲಕ ಈ ಒಂದು ಆನ್ಲೈನ್ ಎಕ್ಸಾಮ್ ಅನ್ನ ಮಾಡ್ತಾರೆ. ಯಾಕಂತಂದ್ರೆ ಈಗ ಗ್ರಾಮೀಣ ಮತ್ತು ನಗರ ಪ್ರದೇಶವನ್ನು ನೋಡ್ಕೊಂಡಾಗ ಹಲವಾರು ಜನರು ಪ್ರತಿ ವರ್ಷ ಮಿನಿಮಮ್ 2.5 ದಿಂದ 3 ಲಕ್ಷ ಜನರು ಟಿಯನ್ನು ಬರೀತಾರೆ. 3 ಲಕ್ಷ ಜನ ಟಿ ಫೇಸ್ ಮಾಡ್ತಾರೆ. ಯಾಕಂದ್ರೆ ಶಿಕ್ಷಕರಾಗ ಬಯಸುವಂತ ಅಭ್ಯರ್ಥಿಗಳು ಜಾಸ್ತಿ ಇದ್ದಾರೆ. D.Ed B.Ed ಮುಗಿಸ್ಕೊಂಡು ಆಲ್ರೆಡಿ ಟೀಚರ್ ಎಕ್ಸಾಮ್ ಬರಿಬೇಕು ಅನ್ನೋರು ಬಹಳಷ್ಟು ಜನ ಅಭ್ಯರ್ಥಿಗಳಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ಪೋಸ್ಟ್ ಕಡಿಮೆ ಇರ್ತವೆ, ಅಪ್ಲಿಕೇಶನ್ ಹಾಕೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಟಿ ಅನ್ನುವಂತ ಒಂದು ಎಲಿಜಿಬಲ್ ಟೆಸ್ಟ್ ಅನ್ನ ಇದನ್ನ ಮಾಡಿದ್ಮೇಲೆ ಎಲ್ಲರೂ ಇನ್ನು ಟಿ ಬರ್ದ್ಬಿಟ್ಟೆ ಟೀಚರ್ ಎಕ್ಸಾಮ್ ನೇಮಕಾತಿಗೆ ಸಂಬಂಧಿಸಿದಂತ ಪರೀಕ್ಷೆನ ಫೇಸ್ ಮಾಡ್ಬೇಕು. ಅದೆಲ್ಲ ನಮ್ಗೆ ಗೊತ್ತಿರುವಂತ ವಿಷಯ. 2.5 3 ಲಕ್ಷ ಜನ ಟಿಯನ್ನು ಫೇಸ್ ಮಾಡೋದ್ರಿಂದ, ಇದರಲ್ಲಿ ಆನ್ಲೈನ್ ಎಕ್ಸಾಮ್ ಅನ್ನು ಮಾಡೋದ್ರಿಂದ ಸಮಯದ ಉಳಿತಾಯ ಆಗಬಹುದು ಮತ್ತು ಟ್ರಾನ್ಸ್ಪರೆನ್ಸಿ ಅಥವಾ ಪಾರದರ್ಶಕತೆಗೆ ಹೆಚ್ಚು ಒತ್ತನ್ನ ನೀಡುವ ಉದ್ದೇಶದಿಂದ ಟಿಯನ್ನು ಆನ್ಲೈನ್ ಮೂಲಕ ನಡೆಸಿದ್ರು. ಈಗಾಗಲೇ ಸರ್ಕಾರದ ಹಂತದಲ್ಲಿ ಅದು ಚರ್ಚೆ ಆಗಿದ್ದು ಟಿ ಎಕ್ಸಾಮ್ ಅನ್ನ ಏಜೆನ್ಸಿಗಳ ಮೂಲಕ ನಡೆಸಬೇಕು ಅಂತ ಹೇಳಿ ಇದನ್ನ ಮಾಡಿದ್ದಾರೆ. ಈಗ ಟೆಂಡರ್ ಕರೀತಾರೆ. ಟೆಂಡರ್ ಕರೆದು ಒಂದೊಂದು ಯಾವ ಏಜೆನ್ಸಿಗೆ ಈ ಒಂದು ಆನ್ಲೈನ್ ಎಕ್ಸಾಮ್ ಅನ್ನು ನಡೆಸಬೇಕು ಅಂತ ಹೇಳಿ ಟೆಂಡರ್ ಕರೆದು ಏಜೆನ್ಸಿಗೆ ಅದನ್ನ ಒಪ್ಪಿಸ್ತಾರೆ. ಏಜೆನ್ಸಿಗಳ ಮೂಲಕ ಇದೇನಾಗುತ್ತೆ ಅಂತಂದ್ರೆ ಇದಾಗುತ್ತೆ. ಈಗಾಗಲೇ ಇದು ಯಾವುದು ಅಂದ್ರೆ ಸೆಪ್ಟೆಂಬರ್ ತಿಂಗಳು
ಸೆಪ್ಟೆಂಬರ್ ಈ ವೀಕ್ ಅಲ್ಲಿ ಟೆಂಡರ್ ಅನ್ನ ಕರೆದು ಫಿಕ್ಸ್ ಮಾಡ್ತಾರೆ. ಟಿ ಎಕ್ಸಾಮ್ ಅನ್ನ ಯಾವ ಟೆಂಡರ್ಗೆ ಈ ಒಂದು ಎಕ್ಸಾಮ್ ಉಸ್ತುವಾರಿಯನ್ನು ಕೊಡಬೇಕು ಅಂತ ಹೇಳಿ ಅಕ್ಟೋಬರ್ ತಿಂಗಳಿಗೆ, ಈ ತಿಂಗಳಿಗೆ ಸೆಪ್ಟೆಂಬರ್ ತಿಂಗಳಿಗೆ. ಆದ್ರೆ ಟೆಂಡರ್ ಅದರ ಒಂದು ಎಲ್ಲವೂ ಎಷ್ಟು ಎಕ್ಸಾಮ್ ಸೆಂಟರ್ ಇದ್ದಾರೆ, ಎಷ್ಟು ಅಭ್ಯರ್ಥಿಗಳಿದ್ದಾರೆ, ಒಂದು ಅಂದಾಜು ಪಟ್ಟಿಯನ್ನ ರೆಡಿ ಮಾಡ್ಕೊಂಡ್ಬಿಟ್ಟು 1 ಮಂತ್ ಬೇಕು ಟೈಮು. ಇವ್ರು ರೆಡಿ ಮಾಡ್ಕೋಬೇಕಾದ್ರೆ ಎಷ್ಟು ಬೇಕು ಅಂದ್ರೆ 1 ಮಂತ್ ಟೈಮ್ ಬೇಕು. ಸೆಪ್ಟೆಂಬರ್ ಅಂದ್ರೆ ಅಕ್ಟೋಬರ್ ಕೊನೆಯ ವಾರದಲ್ಲಿ ಇವರು ರೆಡಿ ಆಗಿ ನವೆಂಬರ್ ಅಥವಾ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಷ್ಟರಲ್ಲಿ ನಿಮ್ಮ ಒಂದು ಎಕ್ಸಾಮ್ ಏನಾಗುತ್ತೆ ಅಂದ್ರೆ ನಡಿಬಹುದು. ಯಾಕಂದ್ರೆ ಅಷ್ಟರಲ್ಲೇ 1-2-3 ತಿಂಗಳಲ್ಲಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಕೊನೆಯ ವಾರದಲ್ಲಿ ನಿಮ್ಮ ಒಂದು ಎಕ್ಸಾಮ್ಗಳು ಅಥವಾ ಟಿ ಎಕ್ಸಾಮ್ ನಡೆಯುವ ಸಾಧ್ಯತೆ ಇದೆ. ಸೊ ಹಾಗಾಗಿ ನೀವೆಲ್ಲವೂ ಕೂಡ ಪ್ರಿಪೇರ್ ಆಗ್ಬೇಕಾಗಿದ್ದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಎಲಿಜಿಬಲ್ ಮಾರ್ಕ್ಸ್ 90 ಇದೆ OBC ಇದವರಿಗೆ, ಆಮೇಲೆ SC ST ಕ್ಯಾಟಗಿರಿ ಅವರಿಗೆ, ಪ್ರವರ್ಗವನ್ನು ಅವರಿಗೆಲ್ಲ 82-83 ಮಾರ್ಕ್ಸ್ ತಗೊಂಡ್ರೆ ಸಾಕು ಅನ್ನುವಷ್ಟಿದೆ. ಆದ್ರೂ ಕೂಡ ಟಿಇಟಿಯಲ್ಲಿ ನೀವು ಜಾಸ್ತಿ ಸ್ಕೋರ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡಬೇಕು. ಯಾಕಂದ್ರೆ ಟಿಇಟಿ ಮಾರ್ಕ್ಸ್ ಕೂಡ ನಮ್ಮ ಒಂದು ನೇಮಕಾತಿಯಲ್ಲಿ ಅಪಾಯಿಂಟ್ಮೆಂಟ್ ಆಗ್ಬೇಕಾದ್ರೆ ಈ ಒಂದು ಮಾರ್ಕ್ಸ್ ಕೂಡ ಗಣನೆಗೆ ತೆಗೆದುಕೊಳ್ಳುವುದರಿಂದ ಹೆಚ್ಚಿನ ಒಂದು ಅಂಕಗಳನ್ನ ನೀವು ಗಳಿಸಿದ್ದೇ ಆದ್ರೆ ಟೀಚರ್ ಸೆಲೆಕ್ಟ್ ಆಗುವಾಗ 99% ಇದು ಟಿಇಟಿ ಮಾರ್ಕ್ಸ್ ಕೂಡ 99% ಹೆಲ್ಪ್ ಮಾಡುತ್ತೆ ನಿಮ್ಗೆ. ಎಲಿಜಿಬಲ್ ಆಗಿದ್ದೀನಿ ಸಾಕು ಅನ್ನೋದಕ್ಕಿಂತ ಇನ್ನೊಂದ್ಸರಿ ಟ್ರೈ ಮಾಡ್ಬೇಕು. ಜಾಸ್ತಿ ಹೆಚ್ಚಿನ ಅಂಕಗಳನ್ನ ಗಳಿಸ್ಲಿಕ್ಕೆ ನೀವು ಟ್ರೈ ಮಾಡಬಹುದು. ಈಗ ನಿಮ್ಗೆ ಗೊತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರವಲ್ಲ, ಈಗ ಎಲ್ಲರಿಗೂ ಕಡ್ಡಾಯ ಅಂತ ಮಾಡಿದ್ರು. ಪ್ರೈವೇಟ್ ಸ್ಕೂಲಲ್ಲೂ ಬೇಕು. ಕೇವಲ ಸರ್ಕಾರಿ ಸೇವೆಯಲ್ಲಿರುವವರಿಗೆ ಮತ್ತು ಸರ್ಕಾರಿ ಸೇವೆಗೆ ಸೇರುವವರಿಗೆ, ಶಿಕ್ಷಕರಾಗುವವರಿಗೆ ಮಾತ್ರ ಟಿಇಟಿ ಕಡ್ಡಾಯ ಇಲ್ಲ. ಈಗಾಗಲೇ ಗೊತ್ತಿದೆ ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು, ಪ್ರೈವೇಟ್ ಸ್ಕೂಲ್ಗಳಿಗೆ ಎಡೆಡ್ ಅಂದ್ರೆ ಅನುದಾನಿತ ಸ್ಕೂಲ್ಗಳಿಗೆ ಎಲ್ಲವೂ, ಅಥವಾ ಗೆಸ್ಟ್ ಟೀಚರ್ ಆಗ್ಬೇಕಾದ್ರೆ ಗೆಸ್ಟ್ ಲೆಕ್ಚರ್ಗೆ, ಗೆಸ್ಟ್ ಟೀಚರ್ಗೆ ಎಲ್ಲರೂ ಯಾವುದೇ ಒಂದು ಖಾಸಗಿ ಶಾಲೆ ಆಗಿರ್ಬೋದು, ಅನುದಾನಿತ ಶಾಲೆಗಳಾಗಿರ್ಬೋದು, ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಬೇಕಾದ್ರೆ ಎಲ್ಲರಿಗೂ ಸಹಿತ ಟಿಇಟಿ ಅನ್ನೋದು ಪಾಸ್ ಆಗಿರ್ಬೇಕು ಅನ್ನೋದು ಕಡ್ಡಾಯ ಅಂತ ಹೇಳಿ ನಾವು ಇದನ್ನ ಮಾಡ್ತೀವಿ, ಕನ್ಸಿಡರ್ ಮಾಡಿದ್ದಾರೆ ಈಗ ಆಲ್ರೆಡಿ. ಸೊ ಟಿಇಟಿಯನ್ನ ನೀವು ಪರೀಕ್ಷೆನ ಪಾಸ್ ಮಾಡಲೇಬೇಕು. ಅದು ಆನ್ಲೈನ್ ಪರೀಕ್ಷೆ. ಕೆಲವೊಬ್ಬರಿಗೆ ಇದು ಆನ್ಲೈನ್ ಪರೀಕ್ಷೆ ಬಗ್ಗೆ ಡೌಟ್ ಇರುತ್ತೆ, ಅಂದ್ರೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಇದರಲ್ಲಿ ಏನಿರಲ್ಲ ಆನ್ಲೈನ್ ಪರೀಕ್ಷೆ, ನಮ್ಗೆ ಕಂಪ್ಯೂಟರ್ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇದ್ರೂ ಕೂಡ ಫೇಸ್ ಮಾಡಬಹುದು. ಜಸ್ಟ್ ನಮ್ಗೆ ಮೌಸ್ ಯೂಸ್ ಮಾಡಕ್ ಬಂದ್ರೆ ಸಾಕು. ಯಾವ ರೀತಿಯಾಗಿ ಅಂತಂದ್ರೆ ಇದು ಮೌಸ್ ಯೂಸ್ ಮಾಡ್ಕೊಳಕ್ಕೆ ಬಂದ್ರೆ ಸಾಕು. ಜಸ್ಟ್ ಇಲ್ಲಿ ಇನ್ನೊಂದು ನಮ್ಗೆ ಬೆನಿಫಿಟ್ ಇದೆ. ಯಾಕಂತಂದ್ರೆ ಈ ಒಂದು ಟಿಇಟಿ ಆನ್ಲೈನ್ ಎಕ್ಸಾಮ್ ಆಗಿರೋದ್ರಿಂದ ನಾವು ಈಗ ಆಫ್ಲೈನ್ ಅಲ್ಲಿ ಯಾವ ರೀತಿಯಾಗಿ ಬರೀತಿದ್ವಿ, ನಮ್ಗೆ ಸರಿ ಅನಿಸಿದಂತಹ ಇದನ್ನ ಉತ್ತರವನ್ನ ಸೆಲೆಕ್ಟ್ ಮಾಡ್ಕೊಂಡು ಸೆಂಡ್ ಮಾಡ್ಬಿಡ್ತಿದ್ವಿ, OMR ತುಂಬ್ತಿದ್ವಿ. ಅಲ್ಲಿ ಒಂದ್ ವೇಳೆ ನಮ್ಗೆ ಅದ್ ಸರಿ ಅನ್ಸಿಲ್ಲ ಅಂದ್ರೆ ಬೇರೆದ್ ಇದ್ ಮಾಡಕ್ ಪ್ರಯತ್ನ ಪಟ್ರೆ ಅಲ್ಲಿ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾವು ಸೆಲೆಕ್ಟ್ ಮಾಡಿದ್ರೆ ಮುಗ್ದೋಗ್ತಿತ್ತು, ಇನ್ನೊಂದು ಇದ್ ಮಾಡಿದ್ರೆ ಆಗ್ತಿರಲಿಲ್ಲ. ಬಟ್ ಇದರಲ್ಲಿ ಎಡಿಟ್ ಮಾಡಕ್ಕೆ ಅವಕಾಶ ಇದೆ. ಟಿಇಟಿ ಆನ್ಲೈನ್ ಎಕ್ಸಾಮ್ ಅಲ್ಲಿ ನೀವು ಒಂದ್ ಸೆಲೆಕ್ಟ್ ಮಾಡಿ ಅದು ಸರಿ ಅನ್ಸಲಿಲ್ಲ ಅಂದ್ರೆ ಬೇರೆ ಸೆಲೆಕ್ಟ್ ಮಾಡ್ಬೋದು. ಆ ರೀತಿ ಒಂದು ಆಪ್ಷನ್ಸ್ ಇರೋದ್ರಿಂದ ನಿಮ್ಗೆ ಇದು ಹೆಚ್ಚು ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೇ ಒಂದು ವಿಷಯವನ್ನ ತೆಗೆದುಕೊಂಡ ಮೆರಿಟ್ ಮತ್ತು ಡಿಮೆರಿಟ್ ಇದ್ದೇ ಇರ್ತವೆ. ಸೊ ಜಸ್ಟ್ ಆ ತರ ಒಂದು ನಾಲೆಡ್ಜ್ ಜಾಸ್ತಿ ಏನ್ ಇರ್ಬೇಕು ಅಂತಿಲ್ಲ. ಜಸ್ಟ್ ಕಂಪ್ಯೂಟರು ಸ್ವಲ್ಪ ಸಿಸ್ಟಮ್ ಬಗ್ಗೆ ಗೊತ್ತಿದ್ರೆ, ಬೇಸಿಕ್ ಆಗಿ ಗೊತ್ತಿದ್ರೆ ಇದನ್ನ ಆರಾಮಾಗಿ ಆನ್ಲೈನ್ ಎಕ್ಸಾಮ್ ಅನ್ನ ಫೇಸ್ ಮಾಡಬಹುದು. ಈಗಾಗಲೇ ಹೇಳಿದೆ ನಾನು, ಏಜೆನ್ಸಿಗಳ ಮೂಲಕ ಟೆಂಡರ್ ಕರೀತಾರಂತೆ. ಈ ಒಂದು ಪರೀಕ್ಷಾ ಸಿಸ್ಟಮ್ ಬಗ್ಗೆ ಎಲ್ಲರಿಗೂ ಇದ್ ಮಾಡೋದು ಏಜೆನ್ಸಿ ಆದ್ರೂ ಕೂಡ ಇದರ ಪರೀಕ್ಷೆ ದಿನಾಂಕ ಆಗಿರ್ಬೋದು, ನಿರ್ವಹಣೆ ಆಗಿರ್ಬೋದು, ಇದನ್ನೆಲ್ಲ ಸಂಪೂರ್ಣ ಜವಾಬ್ದಾರಿ ದಾಖಲಾತಿ ಘಟಕವೇ ಆಗಿರುತ್ತೆ. ಪರೀಕ್ಷಾ ದಾಖಲಾತಿ ಘಟಕವೇ ನೋಡ್ಕೊಳ್ಳುತ್ತೆ. ಕೇವಲ ಇದು ಟೆಂಡರ್ ಏಜೆನ್ಸಿ ಅಂದ್ರೆ ನಿಮ್ಗೆ ಬರೀಲಿಕ್ಕೆ, ಎಕ್ಸಾಮ್ಗೆ ಅಟೆಂಡ್ ಮಾಡ್ಲಿಕ್ಕೆ ಎಲ್ಲ ಸಿಸ್ಟಮ್ಗಳನ್ನ, ಕಂಪ್ಯೂಟರ್ಗಳನ್ನ ಒದಗಿಸ್ಬೇಕು. ಈ ಒಂದು ಟೆಂಡರ್ ಮಾತ್ರ ಅವ್ರನ್ನ ಇದ್ ಮಾಡ್ತಾರೆ. ಬಟ್ ಇದ್ರ ನಿರ್ವಹಣೆ, ದಾಖಲಾತಿ, ಪರೀಕ್ಷಾ ದಿನಾಂಕ ಇದೆಲ್ಲವೂ ಕೂಡ ಮ್ಯಾನೇಜ್ಮೆಂಟ್ ಪರೀಕ್ಷಾ ದಾಖಲಾತಿ ಘಟಕದೇ ಆಗಿರುತ್ತೆ. ಹಾಗಾಗಿ ಭಯ ಪಡುವಂತ ಅಗತ್ಯತೆನೇ ಇಲ್ಲ. ಸೊ ಈ ಒಂದು ಟಿಇಟಿ ಆನ್ಲೈನ್ ಆಗಿರೋದ್ರಿಂದ ಏನೇನ್ ನಮ್ಗೆ ಬೆನಿಫಿಟ್ ಇದೆ, ಆಮೇಲೆ ಏನೇನ್ ಮೆರಿಟ್ ಅಂಡ್ ಡಿಮೆರಿಟ್ ಏನಿದೆ ಅಂತ ಹೇಳಿ. ಒಂದೇದು ಗುಣಗಳು. ಅನುಕೂಲ ಏನೇನಿದೆ? ಅನುಕೂಲ ಒಂದೇದಂದ್ರೆ ಸಮಯದ ಉಳಿತಾಯ ಆಗ್ಬಹುದು. ಯಾವ ರೀತಿಯಾಗಿ ನಮ್ಗೆ ಸಮಯದ ಉಳಿತಾಯ ಆಗುತ್ತೆ ಅಂತಂದ್ರೆ,
ಈಗಾಗಲೇ ನಾವು ಇದು ಬೇಗ ಫಲಿತಾಂಶವನ್ನ ನೀಡುತ್ತೆ, ಸಮಯದ ಉಳಿತಾಯ ಆಗುತ್ತೆ ನಮ್ಗೆ. ಈಗ ನಾವು ಟಿ ಆಫ್ಲೈನ್ ಅಲ್ಲಿ ಬರೆದ್ರೆ ಅದು ಚೆಕ್ ಆಗಿ ಆಮೇಲೆ ಅದಕ್ಕೆ ಇಲಾಖೆಯಿಂದ ಕೀ ಆನ್ಸರ್ ಬಿಟ್ಟು ಆಮೇಲೆ ನಾವ್ ಅದನ್ನ ನೋಡ್ಕೊಂಡು ಎಷ್ಟಾಗಿದಾವ ಅಂತೇಳಿ ಪರಿಷ್ಕೃತ ಕೀ ಆನ್ಸರ್ ಒಂದ್ ಬಿಟ್ಟು ಆಮೇಲೆ ರಿಸಲ್ಟ್ ಅನೌನ್ಸ್ ಮಾಡ್ಬೇಕಿತ್ತು. ಬಟ್ ಇಲ್ಲಿ ಶೀಘ್ರ ಫಲಿತಾಂಶ ಹೇಗಂದ್ರೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಎಲ್ಲಾ ಒಂದು ಸರ್ಕಾರಿ ಹುದ್ದೆಯಲ್ಲಿರೋರಿಗೆ CLT ಎಕ್ಸಾಮ್ ಕಂಪಲ್ಸರಿ ಅಂತ ಮಾಡಿದ್ರು. CLT ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಅಂತ. ನಾವೆಲ್ಲ ಅದನ್ನ ಎಕ್ಸಾಮ್ ಬರೆದು ಪಾಸ್ ಆದ್ವಿ ಆಲ್ರೆಡಿ. ಅದು ಒಂದ್ ಇತ್ತೀಚೆಗೆ CLT ಎಕ್ಸಾಮ್ ಅನ್ನ ಕಂಪಲ್ಸರಿ ಮಾಡ್ಬಿಟ್ಟಿದ್ರು, ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಅಂತೇಳಿ. ಅದರಲ್ಲಿ 40 ಮಾರ್ಕ್ಸ್ ತೆಗೆದುಕೊಂಡು ಎಲ್ಲರೂ ಪಾಸ್ ಆಗ್ಲೇಬೇಕು. ಯಾಕಂದ್ರೆ ಈಗಿನ ಒಂದು ಜನರೇಷನ್ ಅಂದ್ರೆ ಕಂಪ್ಯೂಟರ್ ಜ್ಞಾನ ಇಲ್ದಿದ್ರೆ ಯಾವ ಶಾಖೆಯಲ್ಲಿ ಯಾವ ಕ್ಷೇತ್ರದಲ್ಲಿ ಹೋದ್ರು ನಮ್ ಕಂಪ್ಯೂಟರ್ ನಾಲೆಜ್ ಇರಲೇಬೇಕು, ಅದಿಲ್ಲ ಅಂದ್ರೆ ಆಗೋದೇ ಇಲ್ಲ. ಸೊ ಆ ದೃಷ್ಟಿಯಿಂದ ನಾವೇನ್ ಮಾಡ್ತಿದ್ವಿ, ಎಲ್ಲಾ ಎಕ್ಸಾಮ್ಗಳಿಗೆ ಏನೇನ್ ಇದಾವೆ ಎಲ್ಲ ನಾವು ಆನ್ಲೈನ್ ಎಕ್ಸಾಮ್ ಬರೆದ್ಬಿಟ್ಟು ಕೊನೆಗೆ ಸಬ್ಮಿಟ್ ಕೊಟ್ಬಿಟ್ರೆ ನಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದ್ದೇವೆ ಅಂತ ಗೊತ್ತಾಗ್ತಿತ್ತು. ನಮ್ಗೆ 40 ಮಾರ್ಕ್ಸ್ ಬಂದಿದ್ವು ಅಂದ್ರೆ ನಮ್ ಪಾಸ್ ಅಂತ ಹೇಳಿ. ಸೊ ನೀವು ಕೂಡ ಆನ್ಲೈನ್ ಎಕ್ಸಾಮ್ ಅಲ್ಲಿ ಎಲ್ಲಾ ಅಟೆಂಡ್ ಮಾಡಿ ಕೊನೆಗೆ ಸಬ್ಮಿಟ್ ಕೊಟ್ರೆ ಇದ್ರಲ್ಲೂ ನಿಮ್ದು ಎಷ್ಟು ಮಾರ್ಕ್ಸ್ ಎಲಿಜಿಬಲ್ ಆದ್ರ ಪಾಸ್ ಆದ್ರ ಇಲ್ವಾ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಲಾಸ್ಟಿಗೆ ಎಲ್ಲಾ ಎಕ್ಸಾಮ್ ಎಲ್ಲ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಷನ್ ಕೊಟ್ಬಿಟ್ರೆ ನೀವು ನಿಮ್ಮ ಪರೀಕ್ಷೆಯ ಒಂದು ಏನ್ ಮಾರ್ಕ್ಸ್ ಇದಾವೋ ನೀವು ಅವಾಗ್ಲೇ ನೀವು ನೋಡ್ಕೊಬಿಡ್ಬಹುದು. ಶೀಘ್ರ ಫಲಿತಾಂಶ, ಸಮಯದ ಉಳಿತಾಯ, ತಪ್ಪುಗಳು ಕಡಿಮೆ ಆಗ್ತವೆ. ತಪ್ಪುಗಳು ಯಾವ ರೀತಿಯಾಗಿ ಕಡಿಮೆ ಅಂದ್ರೆ, ಅದೇ ಹೇಳಿದೆ ನಾನು, ಒಂದು ಆಫ್ಲೈನ್ ನಲ್ಲಿ ಒಂದ್ ಸೆಲೆಕ್ಟ್ ಮಾಡಿದ್ರೆ ಮತ್ತೆ ಇದ್ ಮಾಡ್ಲಿಲ್ಲ ಅಂತ ಇದ್ರಲ್ಲಿ ನೋಡ್ಕೊಂಡು ಇದ್ ಮಾಡ್ಬೋದು ನೀವು. ಒಂದು ನಿಮ್ಗೆ ಸರಿ ಅನ್ಸದಿದ್ರೆ ಮತ್ತೆ ಬೇರೆ ಸೆಲೆಕ್ಟ್ ಮಾಡಬಹುದು. ಈ ರೀತಿಯಾಗಿರುವುದರಿಂದ ಸ್ವಲ್ಪ ತಪ್ಪುಗಳು ಕಡಿಮೆ ಆಗುತ್ತೆ. ಆಮೇಲೆ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಜಾಸ್ತಿ, ಪಾರದರ್ಶಕತೆಗೆ ಅವಕಾಶ ಇದೆ ಇದರಲ್ಲಿ, ಪಾರದರ್ಶಕತೆ. ಹಾಗಾದ್ರೆ ಟ್ರಾನ್ಸ್ಪರೆನ್ಸಿ ಸ್ವಲ್ಪ ಜಾಸ್ತಿ. ಹಾಗಂತೇಳಿ ಆನ್ಲೈನ್ ಫ್ರಾಡ್ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ. ಆಫ್ಲೈನ್ ಹೋಲಿಸ್ಕೊಂಡ್ರೆ ಪಾರದರ್ಶಕತೆನೇ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದನ್ನ ಮಾಡ್ಬೋದು. ಆಮೇಲೆ ಶೀಘ್ರ ಫಲಿತಾಂಶ, ಇದರಲ್ಲಿ ಪಾರದರ್ಶಕತೆ ಅಂದ್ರೆ ನಿಮ್ದು ಸಬ್ಮಿಟ್ ಕೊಟ್ಟ ತಕ್ಷಣ ಎಷ್ಟಿದೆ ಅಂತ ನಿಮ್ ಮಾರ್ಕ್ಸ್ ನೀವೇ ತಗೊಂಡು ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಇದನ್ನ ಉಳಿಬಹುದು. ಇನ್ ಡಿಮೆರಿಟ್ ಅಂತಂದ್ರೆ ಅನಾನುಕೂಲ ಅಂತಂದ್ರೆ ಎಷ್ಟು 2.5 ಲಕ್ಷದಿಂದ 3 ಲಕ್ಷ ಜನ ಮಿನಿಮಮ್ ಒಂದು ವರ್ಷಕ್ಕೆ ನೀವು ಟಿ ಎಕ್ಸಾಮ್ ಅನ್ನ ಫೇಸ್ ಮಾಡ್ತೀರಾ. ಅಷ್ಟೊಂದು ಜನ ಅಭ್ಯರ್ಥಿಗಳಿರೋದ್ರಿಂದ ಎಲ್ಲರಿಗೂ ಕಂಪ್ಯೂಟರ್ ಅನ್ನು ಒದಗಿಸಬಹುದು. ಸಿಸ್ಟಮ್ ಪ್ರತಿಯೊಬ್ಬರಿಗೆ ಬೇಕು ಎಕ್ಸಾಮ್ ಬರೀಬೇಕಾದ್ರೆ. ಸೊ ಅದು ಸ್ವಲ್ಪ ತೊಂದರೆ ಆಗ್ಬೋದು. ಆಮೇಲೆ ಟೆಕ್ನಿಕಲ್ ಪವರ್ ಇಶ್ಯೂ ಆಗ್ಬೋದು, ಅದೇ ಪವರ್ ಇಶ್ಯೂ ಅಥವಾ ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು, ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಪವರ್ ಲೈಟ್ ಕರೆಂಟ್ ಪ್ರಾಬ್ಲಮ್ ಆಗ್ಬೋದು. ಆಮೇಲೆ ಸ್ವಲ್ಪ ಭಯ ಜಾಸ್ತಿ, ಫಸ್ಟ್ ಟೈಮ್ ಫೇಸ್ ಮಾಡ್ತಿರೋದ್ರಿಂದ ಯಾವ ರೀತಿ ಈಗಾಗಲೇ ಆನ್ಲೈನ್ ಎಕ್ಸಾಮ್ ಯಾವ್ದು ನೀವು ಬರಿದೇ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಎಕ್ಸಾಮ್ ಫಿಯರ್ ಇದ್ದೇ ಇರುತ್ತೆ, ಸ್ವಲ್ಪ ಭಯ ಇರ್ಬೋದು. ಇದ್ ಬಿಟ್ರೆ ಟೋಟಲ್ ಈ ಒಂದು ಆನ್ಲೈನ್ ಪರೀಕ್ಷೆ ಅತ್ಯುತ್ತಮ. ಆಫ್ಲೈನ್ ಹೋಲಿಸ್ಕೊಂಡ್ರೆ ಆನ್ಲೈನ್ ಪರೀಕ್ಷೆ ಅತ್ಯುತ್ತಮ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಸಮಯದ ಫಲಿತಾಂಶ ನೀವು ಸಬ್ಮಿಟ್ ಕೊಟ್ಟ ತಕ್ಷಣ ನಿಮ್ದು ಒಂದು ಎಕ್ಸಾಮ್ ಎಷ್ಟು ಬಂದಿದಾವೆ ಮಾರ್ಕ್ಸ್ ಅಂತ ಕೂಡ ನೋಡ್ಬೋದು. ನೀವು ಇಲ್ಲೊಂದು ಡೌಟ್ ಕೇಳ್ತಾ ಇದ್ರಿ ಮೊನ್ನೆ ಕಾಮೆಂಟ್ ಅಲ್ಲಿ, ಈಗ ಒಂದ್ಸರಿ ಟಿ ಪಾಸ್ ಆಗಿಬಿಟ್ರೆ ಮುಗೀತು, ಅದು ಸರ್ಟಿಫಿಕೇಟ್ ಎಷ್ಟು ವರ್ಷವರೆಗೂ ಬರುತ್ತೆ ಅಂತ ಹೇಳಿ. ಮೊದಲೆಲ್ಲ ಟಿ ಒಂದ್ಸರಿ ಪಾಸ್ ಆದ್ರೆ 7 ಇಯರ್ ಮಾತ್ರ ಇತ್ತು ಅದು ಟಿ ಎಲಿಜಿಬಲ್. ನೀವು ಟಿ ಪಾಸ್ ಆದ್ರೆ 7 ವರ್ಷ ಇತ್ತು. ಬಟ್ ಇವಾಗ ಲೈಫ್ ಟೈಮ್ ಮಾಡಿದ್ದಾರೆ. ನೀವು ಟಿಯನ್ನ ಒಂದ್ಸರಿ ಪಾಸ್ ಆದ್ರೆ ಆ ಒಂದು ಸರ್ಟಿಫಿಕೇಟ್ ಅಥವಾ ಪಾಸ್ ಆಗಿರೋ ಸರ್ಟಿಫಿಕೇಟ್ ಏನಿರುತ್ತೆ ಅದು ಲೈಫ್ ಟೈಮ್ ವ್ಯಾಲಿಡಿಟಿಯನ್ನ ಹೊಂದಿರುತ್ತೆ. ಲೈಫ್ ಟೈಮ್ ವ್ಯಾಲಿಡಿಟಿ ಈಗಾಗಲೇ ಗೊತ್ತೇ ಇದೆ ನಮ್ಗೆ, ಪತ್ರಿಕೆಗಳಲ್ಲಿ ಯಾವ ರೀತಿಯಾಗಿ ಬರುತ್ತೆ, ಸಿಲೆಬಸ್ ಯಾವ ರೀತಿಯಾಗಿದೆ ಅಂತೇಳಿ. ಇನ್ನೇನು ಎಲ್ಲ ಶಿಕ್ಷಕರಾಗ ಬಯಸುವರು ಕೂಡ ಟಿಟಿಯನ್ನ ಫೇಸ್ ಮಾಡೋದ್ರಿಂದ ನಿಮ್ಮದೇ ಆದಂತಹ ಟಿ ತಯಾರಿಯನ್ನ ನೀವು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಮಾಡುವುದು ಸಹಿತ ಉತ್ತಮ. ಈಗಾಗಲೇ ನಿಮ್ಗೆ ಗೊತ್ತಿದೆ ಡಿ.ಎಡ್ ಬಿ.ಎಡ್ ಪೇಪರ್ 1 ಮತ್ತು ಪೇಪರ್ 2 ಮೀನ್ಸ್ PSTR ಅಂಡ್ GPSTR ಗೆ ಕಡ್ಡಾಯವಾಗಿ ಟಿ ಪಾಸ್ ಆಗ್ಲೇಬೇಕಂತೇಳಿ ಈ ಒಂದು ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಈಗ HSTR ಕೂಡ ಎಕ್ಸಾಮ್ ಅನ್ನ ಬರೀಲೇಬೇಕು. ನೋಡೋಣ, ಈಗ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ದಿನಗಳಲ್ಲಿ ಅವ್ರಿಗೂ ಕೂಡ ಬರೀಬೇಕು. ಆ ಒಂದು ತೀರ್ಪಿನ ಪ್ರಕಾರ ನೋಡ್ಕೊಂಡ್ಬಿಟ್ರೆ ನಾವು ಎಲ್ಲರೂ ಎಕ್ಸಾಮ್ ಅನ್ನ ಬರೀಲೇಬೇಕು. ಈಗಾಗಲೇ ಟಿ ಎಕ್ಸಾಮ್ ಅಲ್ಲಿ ನಿಮ್ಗೆ ಗೊತ್ತೇ ಇದೆ ಪೇಪರ್ 1 ಮತ್ತು ಪೇಪರ್ 2
ಮತ್ತು ಪೇಪರ್ 2. ಇದ್ರ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ. ಪೇಪರ್ 1 1ರಿಂದ 5ನೇ ತರಗತಿಯ ಶಿಕ್ಷಕರಾಗ ಬಯಸುವವರಿಗೆ ಅಥವಾ ಅಂದ್ರೆ PSTR ಎಕ್ಸಾಮ್. ಇದು ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್. ಇದು ಪೇಪರ್ 2 6ರಿಂದ 8ನೇ ತರಗತಿ ಶಿಕ್ಷಕರಾಗುವವರಿಗೆ. ಇದು GPSTR ನಿಮ್ಗೆಲ್ಲ ಗೊತ್ತಿದೆ. ಪೇಪರ್ 1 ಮತ್ತು ಪೇಪರ್ 2 ಪತ್ರಿಕೆಗಳು ಇರುವುದರಿಂದ ನಿಮ್ಮ ಒಂದು ಯಾವ ಪೇಪರ್ಗೆ ನೀವು ಸ್ಪರ್ಧಿಸ್ತೀರಾ, ಯಾವ ಎಕ್ಸಾಮ್ಗೆ ನೀವು ಇದು ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಅದರ ಪ್ರಕಾರ ನೀವು ನಿಮ್ಮ ಒಂದು ಸ್ಟಡಿ ಅನ್ನ ನೀವು ಮಾಡ್ಬೇಕಾಗುತ್ತೆ. ಈಗಾಗಲೇ ಗೊತ್ತಿದೆ, ಎರಡರಲ್ಲೂ ಕಾಮನ್ ಆಗಿರುವ ವಿಷಯ ಅಂದ್ರೆ ಕನ್ನಡ, ಇಂಗ್ಲಿಷ್ ಅಂಡ್ ಎಜುಕೇಶನಲ್ ಸೈಕಾಲಜಿ. ಇದ್ರಲ್ಲೂ ಬರುತ್ತೆ ಕಾಮನ್ ಆಗಿರುವಂತ ವಿಷಯ. ಸೊ ನೀವು ಕೆಲವೊಬ್ರು ಏನಿರ್ತೀರ, ಈ ಎಕ್ಸಾಮ್ಗೂ ಮತ್ತು ಈ ಎಕ್ಸಾಮ್ಗೆ, ಎರಡೂ ಎಕ್ಸಾಮ್ಗೆ ಎಲಿಜಿಬಲ್ ಇರ್ತೀರ. ಇದು ಗೊತ್ತಿದೆ ನಮ್ಗೆ. PUC ಪ್ಲಸ್ D.Ed, ಇದಕ್ಕೆ PUC ಪ್ಲಸ್ D.Ed, ಇದಕ್ಕೆ PUC ಪ್ಲಸ್ D.Ed ಆರ್ B.Ed ಮತ್ತೆ ಡಿಗ್ರಿ ಇದೆ. ನಿಮ್ದು PUCನೂ ಆಗಿರುತ್ತೆ, D.Ed ಆಗಿರುತ್ತೆ ಅಥವಾ B.Ed ಆಗಿರುತ್ತೆ ಮತ್ತು ಡಿಗ್ರಿನೂ ಮುಗ್ದಿರುತ್ತೆ. ಅಂತವ್ರು 1ರಿಂದ 5ನೇ ತರಗತಿಗೂ ಎಲಿಜಿಬಲ್, 6ರಿಂದ 8ನೇ ತರಗತಿಗೂ ಎಲಿಜಿಬಲ್. ನೀವು ಕೆಲವೊಬ್ರು ಎರಡು TET ಅನ್ನ ಬರೀತಿರ್ತೀರ. ಹಾಗಾದ್ರೆ ನೀವು ಎರಡೂ ಎಕ್ಸಾಮ್ಗಳಿಗೂ ಕೂಡ ಕಾಂಪಿಟೇಷನ್ ಮಾಡಬಹುದು. ಅಂತವರು ಇಲ್ಲಿ ಕಾಮನ್ ಆಗಿರುವಂತ ವಿಷಯ ಇರುತ್ತೆ, ಎಜುಕೇಶನಲ್ ಸೈಕಾಲಜಿ, ಕನ್ನಡ ಮತ್ತು ಇಂಗ್ಲಿಷ್. ಇದ್ರಲ್ಲೂ TETಗೆ ಕಾಮನ್ ಆಗಿರುವಂತ ಸಬ್ಜೆಕ್ಟ್. ಅಂತ ಸಬ್ಜೆಕ್ಟ್ಗಳಿಗೆ ಹೆಚ್ಚಿನ ಗಮನ ಕೊಡಬೇಕು. ಇಲ್ಲಿ ಯೂಸ್ ಆಗುತ್ತೆ, ನಿಮ್ಗೆ ಇಲ್ಲಿ ಯೂಸ್ ಆಗುತ್ತೆ. ಸೊ ಪರೀಕ್ಷೆಯನ್ನ ರಿವೈಸ್ಡ್ ಏನಿದೆ ಸಿಲೆಬಸ್, ಅದನ್ನ ಒಂದ್ಸರಿ ನೀವು ನೋಡ್ಕೊಂಡ್ಬಿಟ್ಟು ಅದರ ತಕ್ಕಂಗೆ ನೀವು ಸ್ಟಡಿಯನ್ನ ಮಾಡಿದ್ರೆ 100% ನೀವು 120 ಅಬೋ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬಹುದು. ಇದರಲ್ಲಿ ಕಾಮನ್ ಆಗಿ ಕನ್ನಡ, ಇಂಗ್ಲಿಷು, ಆಮೇಲೆ ಶೈಕ್ಷಣಿಕ ಮನೋವಿಜ್ಞಾನ, ಪರಿಸರ ಅಧ್ಯಯನ ಅಥವಾ ಸೈನ್ಸ್ ಇರುತ್ತೆ. ಆಮೇಲೆ ಗಣಿತ. ಇದು PSTR ಅವರಿಗೆ. ಇನ್ GPST ಇವರಿಗೂ ಸೇಮ್ ಇರುತ್ತೆ. ನಿಮ್ದು ಯಾವ್ಯಾವ ಲ್ಯಾಂಗ್ವೇಜ್, ಫಸ್ಟ್ ನಿಮ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇದ್ರೆ ಇಂಗ್ಲಿಷ್, ಆಮೇಲೆ ಕನ್ನಡ ಇರುತ್ತೆ. ಸೇಮ್ ಅವೇ ಸಬ್ಜೆಕ್ಟ್ಗಳು ಬರುತ್ತೆ, ಕನ್ನಡ, ಇಂಗ್ಲಿಷು, ಶೈಕ್ಷಣಿಕ ಮನೋವಿಜ್ಞಾನ. ಆಮೇಲೆ ಇಲ್ಲಿ ಸ್ವಲ್ಪ ವಿಷಯ ಚೇಂಜ್ ಆಗುತ್ತೆ. ನಿಮ್ದು ಯಾವ ಸಬ್ಜೆಕ್ಟ್ ಇದೆ ಸ್ಪೆಸಿಫಿಕ್. ನೀವು ಸೋಷಿಯಲ್ ಸೈನ್ಸ್ ಟೀಚರ್ ಇದ್ರೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಇರುತ್ತೆ. ನೀವು ಇಂಗ್ಲಿಷ್ ಟೀಚರ್ ಆಗಿದ್ರೆ ಇಂಗ್ಲಿಷ್ ಸಬ್ಜೆಕ್ಟ್ ಇರುತ್ತೆ. ನೀವು ಮ್ಯಾಥ್ಸ್ ಟೀಚರ್ ಆಗಿದ್ರೆ ಮ್ಯಾಥ್ಸ್ ಇರುತ್ತೆ. ನಿಮ್ಮ ಒಂದು ಸಬ್ಜೆಕ್ಟ್ ಯಾವ್ದಿದೆ ನಿಮ್ದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಯಾವ್ದಿದೆ ಅನುಗುಣವಾಗಿ ಇಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ ಸೋಷಿಯಲ್ ಸೈನ್ಸ್ ಟೀಚರ್ ಆಗಿದ್ರೆ ಸಮಾಜ ವಿಜ್ಞಾನ ಇರುತ್ತೆ. ಈ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಎಷ್ಟಿರುತ್ತೆ ಅಂದ್ರೆ 60 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ 150 ಮಾರ್ಕ್ಸ್ ಇರುತ್ತೆ. ಇನ್ನೊಂದೇನು ಅಂದ್ರೆ ಇಲ್ಲಿ ನೋ ನೆಗೆಟಿವ್ ಮಾರ್ಕ್ಸ್, ಋಣಾತ್ಮಕ ಅಂಕಗಳು ಇರೋದಿಲ್ಲ. ನೀವು ಆರಾಮಾಗಿ ನಿಮ್ಗೆ ಎಷ್ಟು ಅಕ್ಯುರೇಟ್ ಆಗಿ ಎಷ್ಟು ಗೊತ್ತಿದ್ಯೋ ಅಷ್ಟು ಹಾಕ್ಬೋದು, ಅಥವಾ ಯಾವುದು ಗೆಸ್ ಮಾಡಿ ಕೂಡ ಹಾಕ್ಬಿಟ್ಟು ಬರ್ಬೋದು. ಈಗಾಗಲೇ ನಮ್ಗೆ ಗೊತ್ತಿದೆ SC ST ಪ್ರವರ್ಗವನ್ನು ಆಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇತ್ತಂದ್ರೆ ಅವ್ರು 82ದಿಂದ 83 ಮಾರ್ಕ್ಸ್ ತಗೊಂಡ್ರೆ ಸಾಕು. ಬಟ್ OBC ಅಂದ್ರೆ 3A 3B 2A 2B ಜನರಲ್ ಮೆರಿಟ್ ಅವರು 90 ಮಾರ್ಕ್ಸ್ ತಗೋಬೇಕು. ಇವರು 82 83 ತಗೊಂಡ್ರೆ ಸಾಕು. ನೀವು OBC ದವರು, ಜನರಲ್ ಕ್ಯಾಟಗರಿ ಅವರೆಲ್ಲ ಏನ್ ಮಾಡ್ಬೇಕು, 3A 3B 2A 2B ಏನ್ ಸಬ್ ಕ್ಯಾಸ್ಟ್ ಬರ್ತಾವೋ ಅವ್ರು 90 ಮಾರ್ಕ್ಸ್ ತಗೊಂಡ್ರೆ ನೀವು ಎಲಿಜಿಬಲ್ ಆಗ್ತೀರಾ. ಒಂದ್ಸರಿ ಎಲಿಜಿಬಲ್ ಆದ್ರೆ ಆ ಒಂದು ಸರ್ಟಿಫಿಕೇಟ್ ನಿಮ್ಗೆ ಲೈಫ್ ಲಾಂಗ್ ವ್ಯಾಲಿಡಿಟಿ ಇರುತ್ತೆ, ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಆದ್ರೂ ಕೂಡ ನೀವು ಹೆಚ್ಚಿನ ಅಂಕಗಳನ್ನ ಇದರಲ್ಲಿ ಗಳಿಸಬಹುದು. ಈಗ ಫಾರ್ ಎಕ್ಸಾಂಪಲ್ ನೀವು 90 ಮಾರ್ಕ್ಸ್ ತಗೊಂಡಿದ್ದೀರಾ ಅಂದ್ರೆ ನೀವು ಇಷ್ಟಕ್ಕೆ ಆಲ್ರೆಡಿ ನೀವು ಎಲಿಜಿಬಲ್ ಆಗಿದ್ದೀರಾ. ಬಟ್ ಇನ್ನೂ ಚಾನ್ಸ್ ಇದೆ. ಈ ಸಲ ನೀವು ಕಾಲ್ಫಾರ್ಮ್ ಆದಾಗ TT ಕಾಲ್ಫಾರ್ಮ್ ಆಗುತ್ತಲ್ಲ, ಅವಾಗ ನೀವು ಇನ್ನೊಂದ್ಸರಿ ಕಟ್ಬಹುದು. ಎಕ್ಸಾಮ್ ಅನ್ನ ಕಟ್ಬಿಟ್ಟು ನೀವು ಹೆಚ್ಚಿನ ಒಂದು ಸ್ಕೋರ್ ಅನ್ನ ಮಾಡ್ಲಿಕ್ಕೆ ಇದ್ ಮಾಡ್ಬೋದು. 120 130 140 ಜಾಸ್ತಿ ಸ್ಕೋರ್ ಮಾಡ್ಲಿಕ್ಕೆ ನೀವು ಪ್ರಯತ್ನವನ್ನ ಪಡಬಹುದು. ಯಾಕಂದ್ರೆ 90 ಹೆಂಗೋ ಎಲಿಜಿಬಲ್ ಆಗಿದ್ದೀನಿ ಅಂತ ಬಿಡಬೇಡಿ ಪ್ಲೀಸ್. ಯಾಕಂತಂದ್ರೆ ನೀವು ಹೆಚ್ಚಿನ ಒಂದು ಸ್ಕೋರ್ ಮಾಡಬಹುದು. ಯಾಕಂದ್ರೆ ನೇಮಕಾತಿಯಲ್ಲಿ TT ಮಾರ್ಕ್ಸ್ ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ನೀವು ನೇಮಕಾತಿ ಆಗ್ಬೇಕಾದ್ರೆ, ಅಪಾಯಿಂಟ್ ಆಗ್ಬೇಕಾದ್ರೆ ಒಂದೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್. ಇಲ್ಲೇ ಒಂದು 20 120 130 ನೀವು ಅಂಕಗಳನ್ನ ಸ್ಕೋರ್ ಮಾಡಿದ್ರೆ
ಒಂದೊಂದು ಪಾಯಿಂಟ್ ಅಲ್ಲಿ CET ಅಲ್ಲಿ ಸ್ವಲ್ಪ ಕಡಿಮೆ ಆದ್ರೂ ಇದು ಕನ್ಸಿಡರ್ ಆಗೋದ್ರಿಂದ ನಿಮ್ಮ ಒಂದು ಪರ್ಸೆಂಟೇಜ್ ಹೈ ಆಗ್ಬಹುದು, ನೀವು ಸೆಲೆಕ್ಟ್ ಕೂಡ ಆಗ್ಬಹುದು. ಆ ಪಾಯಿಂಟ್ ಅಲ್ಲಿ ಒಂದೊಂದು ಪಾಯಿಂಟ್ ಕೂಡ ಒಂದೊಂದು ಪಾಯಿಂಟ್ ಅಲ್ಲೇ ಕ್ಯಾನ್ಸಲ್ ಮಾಡಿ ತೆಗೆದು ಬಿಡ್ತಾರೆ. ಸೊ ನೀವು ಎಚ್ಚರಿಕೆಯಿಂದ ಈಗ ಯಾರು ಎಲಿಜಿಬಲ್ ಇದ್ದೀರಾ ಇನ್ನೊಂದ್ಸರಿ ಟ್ರೈ ಮಾಡಿಬಿಟ್ಟು ಹೆಚ್ಚಿನ ಅಂಕಗಳನ್ನ ಗಳಿಸ್ಲಿಕ್ಕೆ ನೀವು ಪ್ರಯತ್ನವನ್ನ ಪಡಬಹುದು. ಇನ್ನೇನು ಕನ್ನಡ, ಇಂಗ್ಲಿಷು, ಶೈಕ್ಷಣಿಕ ಮನೋವಿಜ್ಞಾನ ಇವೆಲ್ಲವೂ ಕಾಮನ್ ಆಗಿರೋ ವಿಷಯವೇ. ಇನ್ನು ನಿಮ್ದು ಏನ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇದೆ ಅಷ್ಟನ್ನು ನೋಡ್ಕೊಂಡ್ರೆ ನೀವು ಆರಾಮಾಗಿ ಪಾಸ್ ಮಾಡ್ಬೋದು. ಎಲ್ಲರಿಗೂ ಗೊತ್ತಿದೆ, ಇನ್ನು ಮುಂದೆ ಎಲ್ಲರೂ ಕೂಡ ಕಡ್ಡಾಯ ಶಿಕ್ಷಕರಾದವರು ಆಗ ಬಯಸುವವರು ಎಲ್ಲರಿಗೂ TET ಇದೆ. ಅದು ಆನ್ಲೈನ್ ಎಕ್ಸಾಮ್ ಇದೆ. ಏನು ಭಯ ಪಡುವಂತ ಅಗತ್ಯ ಇಲ್ಲ. ಆರಾಮಾಗಿ ಒಂದು ಮೌಸ್ ಯೂಸ್ ಮಾಡಕ್ ಬಂದ್ರೆ ಸಾಕು. ಕೀಬೋರ್ಡ್ ಮೌಸ್ ಬಗ್ಗೆ ಅಷ್ಟಿದ್ರೆ ಆರಾಮಾಗಿ ನೀವು ಸಿಸ್ಟಮ್ ಅನ್ನ ಅಲ್ಲಿ ಆನ್ಲೈನ್ ಎಕ್ಸಾಮ್ ಅನ್ನ ಫೇಸ್ ಮಾಡ್ಬೋದು. ಅದ್ರ ಬಗ್ಗೆ ಅಂತೂ ಭಯನೇ ಬೇಡ. ನಿಮ್ಮ ಒಂದು ಸ್ಟಡಿಯನ್ನ ನೀವು ಸ್ಟಾರ್ಟ್ ಮಾಡಿ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಶಿಕ್ಷಕರ ನೇಮಕಾತಿ ಆಗುತ್ತೆ. ಅಷ್ಟರಲ್ಲಿ ಮತ್ತೆ TET ಇದು ಮಾಡ್ತಾರೆ, ಆನ್ಲೈನ್ ಎಕ್ಸಾಮ್ ಮಾಡ್ತಾರೆ. ನೋಡೋಣ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಯಾವುದು ಮೊದಲಾಗುತ್ತೆ, ಹೇಗೆ ಏನು ಅಂತ ಹೇಳಿ. ಈ ಒಂದು TET ಆನ್ಲೈನ್ ಎಕ್ಸಾಮ್ ಬಗ್ಗೆ ಆಗಿತ್ತು ಇದಿಷ್ಟು ಮಾಹಿತಿ. ಈ ಒಂದು ಕ್ಲಾಸ್ ನಿಮ್ಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.